ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಕ್ರೌನ್ ಜ್ಯುವೆಲ್ ನ ಅಪ್ಡೇಟೆಡ್ ಮ್ಯಾಚ್ ಕಾರ್ಡ್ ಬಗ್ಗೆ ಮಾತಾಡೋದಾದ್ರೆ, ನಮಗೆ ಕ್ರೌನ್ ಜ್ಯುವೆಲ್ ಅಲ್ಲಿ ಡಬ್ಲ್ಯೂ ಅವರು 3 ಮ್ಯಾಚಸ್ ಗಳನ್ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ ಜಾನ್ ಸಿನಾ ಹಾಗೆ ಎಜೆ ಸ್ಟೈಲ್ ಅವರ ನಡುವೆ ಒನ್ ಲಾಸ್ಟ್ ಟೈಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇದಾದ್ಮೇಲೆ ನಮಗೆ ವಿಮೆನ್ಸ್ ಕ್ರೌನ್ ಜ್ಯುವೆಲ್ ಚಾಂಪಿಯನ್ಶಿಪ್ ಗೆ ಸ್ಟೆಫನಿ ವೆಕರ್ ವರ್ಸಸ್ ಸ್ಟಿಫನಿ ಸ್ಟಾರ್ಟನ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇದಾದ್ಮೇಲೆ ಮೆನ್ಸ್ ಕ್ರೌನ್ ಜ್ಯುವೆಲ್ ಚಾಂಪಿಯನ್ಶಿಪ್ ಗೆ ಕೋಡಿ ರೋಡ್ಸ್ ವರ್ಸಸ್ ಸತ್ ಫ್ರೀಕಿನ್ ರಾಲಿನ್ಸ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಸೊ 3 ಮ್ಯಾಚಸ್ ಗಳನ್ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಐ ಥಿಂಕ್ ಇನ್ನ 2 ಮ್ಯಾಚಸ್ ಗಳು ಕನ್ಫರ್ಮ್ ಆಗುತ್ತೆ ಅಂತ ಅನ್ಕೋತೀನಿ. ಒಂದರಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಆಫ್ ಕೋರ್ಸ್ ಇದ್ದೇ ಇರ್ತಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಬ್ರಾಕ್ ಲೆಸ್ನರ್ ಹಾಗೆ ಜಾನ್ ಸಿನಾ ಅವರ ಒಂದು ರೆಕಾರ್ಡ್, ಅದೇ ರೀತಿ ಒಂದು ಸ್ಟಾಟ್ಸ್ ಬಗ್ಗೆ. ನಮ್ಮ ಬ್ರಾಕ್ ಲೆಸ್ನರ್ ಹಾಗೆ ಜಾನ್ ಸಿನಾ ಅವರ ಮ್ಯಾಚಸ್ ಗಳು ಕಂಟಿನ್ಯೂಸ್ ಆಗಿ 3 ಡೆಕೆಡ್ಸ್ ಗಳಲ್ಲೂ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಪ್ರಾರಂಭದಲ್ಲಿ 2003ರಲ್ಲೂ ಕೂಡ ನಮಗೆ ಬ್ರಾಕ್ ಲೆಸ್ನರ್ ಹಾಗೆ ಜಾನ್ ಸಿನಾ ಅವರ ಮ್ಯಾಚ್ ನೋಡೋದಕ್ಕೆ ಸಿಕ್ಕಿತ್ತು. ಇದಾದ್ಮೇಲೆ 2014ರಲ್ಲೂ ಕೂಡ ಬ್ರಾಕ್ ಲೆಸ್ನರ್ ಹಾಗೆ ಜಾನ್ ಸಿನಾ ಅವರ ಮ್ಯಾಚ್ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಈಗ 2025ರಲ್ಲೂ ಕೂಡ ನಮಗೆ ಬ್ರಾಕ್ ಲೆಸ್ನರ್ ಹಾಗೆ ಜಾನ್ ಸಿನಾ ಅವರ ಮ್ಯಾಚ್ ನೋಡೋದಕ್ಕೆ ಸಿಕ್ಕಿದೆ. ಅಂಡ್ ಇದರಲ್ಲಿ ಇನ್ನ ಒಂದು ಇಂಪಾರ್ಟೆಂಟ್ ವಿಚಾರ ಏನಪ್ಪಾ ಅಂದ್ರೆ, 3 ಡೆಕೆಡ್ಸ್ ಗಳಲ್ಲೂ ಕೂಡ ನಮ್ಮ ಬ್ರಾಕ್ ಲೆಸ್ನರ್ ಅವರು ಜಾನ್ ಸಿನಾ ಅವರನ್ನ ಆರಾಮಾಗಿ ಸೋಲಿಸ್ಕೊಂಡೇ ಬಂದಿದ್ದಾರೆ. ಲಿಟರಲಿ 3 ಡೆಕೆಡ್ಸ್ ಅಲ್ಲಿ ಮ್ಯಾಚ್ ಆಗಿದೆ. ಅಂಡ್ ಆ 3 ಡೆಕೆಡ್ಸ್ ಗಳಲ್ಲೂ ಕೂಡ ನಮ್ಮ ಬ್ರಾಕ್ ಲೆಸ್ನರ್ ಅವರು ಜಾನ್ ಸಿನಾ ಅವರನ್ನ ಸೋಲಿಸಿದ್ದಾರೆ ಅಂದ್ರೆ ನಿಜವಾಗ್ಲೂ ಕೂಡ ಆಶ್ಚರ್ಯ ಆಗುತ್ತೆ. ಬ್ರಾಕ್ ಲೆಸ್ನರ್ ಅವರ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ, ಇನ್ನ ಒಂದು ಸ್ಯಾಡ್ ಅಪ್ಡೇಟ್ ಏನಪ್ಪಾ ಅಂದ್ರೆ, ಬ್ರಾಕ್ ಲೆಸ್ನರ್ ಅವರು ಇನ್ ಸ್ವಲ್ಪ ದಿನ ನಮಗೆ ಟೆಲಿವಿಷನ್ ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಆಫ್ ಕೋರ್ಸ್ ರೀಸನ್ ನಿಮಗೆ ಗೊತ್ತಿರಬಹುದು. ಕ್ರೌನ್ ಜ್ಯುವೆಲ್ ಗೆ ನಮ್ಮ ಬ್ರಾಕ್ ಲೆಸ್ನರ್ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಕೂಡ ಆಗಿಲ್ಲ. ಸೊ ಅದಕ್ಕೋಸ್ಕರ ಕ್ರೌನ್ ಜ್ಯುವೆಲ್ ಮುಗಿಯೋ ತನಕ ನಮ್ಮ ಬ್ರಾಕ್ ಲೆಸ್ನರ್ ಅವರು ನಮಗೆ ಟೆಲಿವಿಷನ್ ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಬಟ್ ನಮ್ಮ ಪಾಲ್ ಹಿಮೆನ್ ಅವರು ಬ್ರಾಕ್ ಲೆಸ್ನರ್ ಅವರ ಸ್ಟೋರಿನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಸೊ ಕ್ರೌನ್ ಜ್ಯುವೆಲ್ ಮುಗಿದ್ಮೇಲೆ ಒಂದು ಪ್ರಾಪರ್ ಸರ್ವೈವರ್ ಸೀರೀಸ್ ಬಿಲ್ಡ್ ಗೆ ನಮ್ಮ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಲಿಟರಲಿ ಆ ಒಂದು ಟೈಮಿಗೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಅಂಡ್ ಗಮನಿಸ್ತಾ ಇದ್ದೀರಾ, ಇಷ್ಟು ವರ್ಷ ನಮಗೆ ಸರ್ವೈವರ್ ಸೀರೀಸ್ ವಾರ್ ಗೇಮ್ ನೋಡೋದಕ್ಕೆ ಸಿಕ್ಕಿದೆ. ಅಂಡ್ ಅಷ್ಟರಲ್ಲೂ ಕೂಡ ಡಬ್ಲ್ಯೂ ಅವರು ವಾರ್ ಗೇಮ್ ಟೈಮಿಗೆ ಏನಾದ್ರೂ ಮಾಡಿ ಸ್ಟೋರಿ ಲೈನ್ ನ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಕ್ರಿಯೇಟ್ ಮಾಡ್ತಾರೆ. ಅಂಡ್ ಅದೇ ರೀತಿ ಸಿನಾರಿಯೋ ನಮಗೆ ಈ ಬಾರಿನೂ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ರೆಸಲ್ ಪಲೂಜಾ ಸ್ಟಾರ್ ರೇಟಿಂಗ್ಸ್ ಬಗ್ಗೆ. ಡೇವ್ ಮೆಲ್ಸನ್ ಅವರ ರೆಸಲ್ ಪಲೂಜಾ ಸ್ಟಾರ್ ರೇಟಿಂಗ್ಸ್ ರಿಲೀಸ್ ಆಗಿದೆ. ESPN ಅವರೇನೋ ಸಿ ಗ್ರೇಡ್ ನ ಕೊಟ್ಟಿದ್ದಾರೆ. ಬಟ್ ನಮ್ಮ ಡೇವ್ ಮೆಲ್ಸನ್ ಅವರು ಯಾವ ಮ್ಯಾಚಿಗೆ ಎಷ್ಟೆಷ್ಟು ಸ್ಟಾರ್ಸ್ ನ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಬ್ರಾಕ್ ಲೆಸ್ನರ್ ಹಾಗೆ ಜಾನ್ ಸಿನಾ ಅವರ ಸಿಂಗಲ್ಸ್ ಮ್ಯಾಚಿಗೆ 2 ಸ್ಟಾರ್ ನ ಕೊಟ್ಟಿದ್ದಾರೆ. ಸ್ಟೆಫನಿ ವೆಕರ್ ಹಾಗೆ ಇಯೋ ಸ್ಕೈ ಅವರ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ನ ಸಿಂಗಲ್ಸ್ ಮ್ಯಾಚಿಗೆ 4.25 ಸ್ಟಾರ್ ನ ಕೊಟ್ಟಿದ್ದಾರೆ. ಸಿಎಂ ಪಂಕ್ ಅಂಡ್ ಏಜೆಲಿ ವರ್ಸಸ್ ಸೆತ್ ರೋಲೆನ್ಸ್ ಹಾಗೆ ಬೆಕ್ಕಿ ಲಿಂಚ್ ಅವರ ಮಿಕ್ಸ್ಡ್ ಟ್ಯಾಗ್ ಟೀಮ್ ಮ್ಯಾಚಿಗೆ 3.5 ಸ್ಟಾರ್ ನ ಕೊಟ್ಟಿದ್ದಾರೆ. ಕೋಡಿ ರೋಡ್ಸ್ ವರ್ಸಸ್ ಡ್ರೂ ಮ್ಯಾಕೆಂಟೈರ್ ಅವರ ಮ್ಯಾಚಿಗೆ 3.75 ಸ್ಟಾರ್ ನ ಕೊಟ್ಟಿದ್ದಾರೆ. ಅಂಡ್ ಬ್ರಾನ್ ಬ್ರೇಕರ್ ಬ್ರಾನ್ಸನ್ ರೀಡ್ ವರ್ಸಸ್ ಊಸೋಸ್ ಹಾಗೆ ಎಲಿನೈಟ್ ಸ್ಪೆಷಲ್ ಗೆಸ್ಟ್ ರೆಫ್ರಿ ಇದ್ರಲ್ಲ, ಈ ಒಂದು ಮ್ಯಾಚಿಗೆ 3.75 ಸ್ಟಾರ್ ನ ಕೊಟ್ಟಿದ್ದಾರೆ. ನಿಜವಾಗ್ಲೂ ಹಾನೆಸ್ಟ್ ಆಗಿ ಸ್ಟಾರ್ ರೇಟಿಂಗ್ಸ್ ನ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನಿಮ್ಮ ರೆಸಲ್ ಪಲೂಜಾ ಸ್ಟಾರ್ ರೇಟಿಂಗ್ ನ ನೀವು ಕೂಡ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ರೋಮನ್ ರೈನ್ಸ್ ಅವರ ರಿಟರ್ನ್ ಹತ್ರ ಬರ್ತಿದ್ದಂಗೆ ಅಪ್ಡೇಟ್ ಗಳು ಕೂಡ ಅದೇ ರೀತಿ ಬರ್ತಾ ಇದೆ. ರೋಮನ್ ರೈನ್ಸ್ ಅವರು ಈಗಿಂದ ಯಾವಾಗ ಬೇಕಾದ್ರೂ ನಮಗೆ ನೋಡೋದಕ್ಕೆ ಸಿಗಬಹುದು. ಸ್ಮ್ಯಾಕ್ ಡೌನ್ ನಲ್ಲಿ ಜೇಕೋ ಫೋಟೋ ಅವರ ರಿಟರ್ನ್ ನೋಡೋದಕ್ಕೆ ಸಿಕ್ತು. ಅಂಡ್ ಅದೇ ರೀತಿ ಪ್ರಾಬಬ್ಲಿ ಮಂಡೇ ನೈಟ್ ರಾಲಿ ನಮಗೆ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗಬಹುದು. ಯಾಕಂದ್ರೆ ರೋಮನ್ ರೈನ್ಸ್ ಅವರ ಮೂವಿ ಶೂಟಿಂಗು ಈಗಾಗಲೇ ಕಂಪ್ಲೀಟ್ ಆಗಿ ಮುಗಿದಿದೆ. ಇನ್ ಮುಂದೆ ಯಾವಾಗ ಬೇಕಾದ್ರೂ ಕೂಡ ಮಂಡೇ ನೈಟ್ ರಾಲಿ ರೋಮನ್ ರೈನ್ಸ್ ಅವರ ರಿಟರ್ನ್ ನೋಡೋದಕ್ಕೆ ಸಿಕ್ಕಿ ಅವರು ತನ್ನ ಫ್ಯೂಡ್ ನ ಕ್ರೌನ್ ಜ್ಯುವೆಲ್ ಗೆ ಕಂಟಿನ್ಯೂ ಮಾಡಬಹುದು. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ಬಗ್ಗೆನೇ. ರೀಸೆಂಟ್ ಆಗಿ ನಾನು ನಿಮಗೆ ತಿಳಿಸಿದ್ದೆ, ಡಬ್ಲ್ಯೂ ಅವರು ಬ್ರಾಕ್ ಲೆಸ್ನರ್ ಅವರನ್ನ ಬೀಸ್ಟ್ ರೀತಿನೇ ಬುಕ್ ಮಾಡ್ತಾರೆ ಅಂತ. ಅಂಡ್ ಈಗ ಮತ್ತೊಮ್ಮೆ ನಮ್ಮ ಡೇವ್ ಮೆಲ್ಸನ್ ಅವರು ತಿಳಿಸ್ತಾ ಇದ್ದಾರೆ, ಡಬ್ಲ್ಯೂ ಅವರು ಬ್ರಾಕ್ ಲೆಸ್ನರ್ ಅವರನ್ನ ಕಿಲ್ಲರ್ ಬೀಸ್ಟ್ ರೀತಿ ಬುಕ್ ಮಾಡ್ತಾ ಇದ್ದಾರೆ ಅಂತ. ಬ್ರಾಕ್ ಲೆಸ್ನರ್ ಅವರು ಸ್ಮ್ಯಾಕ್ ಡೌನ್ ಗೆ ಬಂದು ಜೀನ್ಸ್ ಪ್ಯಾಂಟು ಅರ್ಧೋದಾಗ ಫನ್ನಿ ಆಗಿದ್ರಲ್ಲ, ಆಗ ನನಗೆ ಭಯ ಆಗಿತ್ತು, ಓಕೆ ಗುರು ಮತ್ತೊಮ್ಮೆ ಆ ಒಂದು ಕೌಬಾಯ್ ಬ್ರಾಕ್ ಲೆಸ್ನರ್ ಅವರು ನೋಡೋದಕ್ಕೆ ಸಿಗ್ತಾ ಇದಾರಲ್ಲ ಅಂತ. ಬಟ್ ರೆಸಲ್ ಪಲೂಜಾದಲ್ಲಿ ಅವ್ರನ್ನ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು, ಬೀಸ್ಟ್ ವಾಪಸ್ ಬಂದಿದ್ದಾರೆ ಅಂತ. ಅಂಡ್ ಈಗ ನಮಗೆ ಪ್ಯೂರ್ ಬೀಸ್ಟ್ ಡಾಮಿನೆನ್ಸ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದಕ್ಕೋಸ್ಕರನೇ ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ಪಾಲ್ ಹಿಮೆನ್ ಅವರು ಕೂಡ ಹೇಳಿದ್ದು, ಬ್ರಾಕ್ ಲೆಸ್ನರ್ ಅವರು ಇಲ್ಲಿ ಇದ್ರೆ ಎಲ್ಲರಿಗೂ ಕೂಡ ಡೇಂಜರ್ ಇರುತ್ತೆ ಅಂತ. ಕಾದ್ ನೋಡೋಣ ಗೈಸ್, ಬ್ರಾಕ್ ಲೆಸ್ನರ್ ಅವರ ಸರ್ವೈವರ್ ಸೀರೀಸ್ ಬುಕ್ಕಿಂಗ್ ಯಾವ ರೀತಿ ಇರುತ್ತೆ ಅಂತ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.